ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತೊಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಏನಪ್ಪ ಅದು ಹೊಸ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನನಗೆ ಕೆಲವೊಂದು ವಿಚಾರಗಳ ಗೊತ್ತಿರುವಂಥದ್ದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದರೆ ಬದುಕಿನ ಒಂದು ಸಾಗುವಂಥ ಸಂದರ್ಭದಲ್ಲಿ ನಾವು ಯಾವ್ಯಾವ ರೀತಿಯಾದಂಥ ಒಂದು ನಮ್ಮನ್ನು ನಾವು ಅಂದರೆ ಮೌಲ್ಯಯುತವಾಗಿ ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನು ಒಂದು ಚಿಕ್ಕ ವಿಚಾರವನ್ನು ಒಂದು ಚಿಕ್ಕ ನಿದರ್ಶನವನ್ನು ಕೊಡುವುದರ ಮೂಲಕ ನಾನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಆ ವಿಚಾರ ಅಂತಂದರೆ, ನಾನೇನು ತುಂಬ ತಿಳಿದಂಥೋಳಲ್ಲ. ಅಂದರೆ ನನಗೆ ಗೊತ್ತಿರುವಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಒಂದು ಸಂದರ್ಭ ಹೇಳ್ತಾರೆ. ಏನಂದರೆ, ಎಂತಹ ಸಂದರ್ಭ ಬಂದರೂ ಕೂಡ ಒಂದು ಕಡೆ ಓದಿದ್ದೆ ಒಂದು ಪುಸ್ತಕದಲ್ಲಿ, ನಮ್ಮ ಜುಟ್ಟನ್ನು ಯಾರು ಅಂದರೆ ನಮ್ಮ ಮೃತ್ಯು ಅಂದರೆ ನಮ್ಮ ಸಾವು ಕೂಡ ನಮ್ಮ ಜುಟ್ಟನ್ನು ಬಂದು ಹಿಡಿದ್ರೂ ಕೂಡ ನಾವು ಧರ್ಮವನ್ನು ಬಿಡಬಾರ್ದು ಅಂತ. ಅಂದರೆ ಎಂತಹ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಧರ್ಮ ಮಾರ್ಗವನ್ನು ಬಿಡಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಓದಿದ್ದೀನಿ ನಾನು. ಆ ವಿಚಾರವಾಗಿ ಕೆಲವೊಂದು ನಿದರ್ಶನಗಳನ್ನು ಅಂದರೆ ಒಂದೆರಡು ನಿದರ್ಶನಗಳನ್ನು ಕೊಡೋದ್ರ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ನಿಮಗೆಲ್ಲ ಗೊತ್ತಿದೆ, ಹಾಲು ಎಷ್ಟು ಪರಿಶುದ್ಧ ಅಲ್ವಾ, ಅಮೃತ ಅಂತ ಹೇಳ್ತೀವಿ ನಾವು. ಆ ಒಂದು ಅಮೃತದಲ್ಲಿ ಏನಾದರೂ ಒಂದು ಸಣ್ಣ ಚುಕ್ಕೆ ಬಂದರೆ ಏನು ಅನಿಸುತ್ತೆ? ಕಪ್ಪಾದ ಚುಕ್ಕೆ ಬಂದಿದ್ದರೆ ಏನು ಅನಿಸುತ್ತೆ? ಬಹು ಬೇಗನೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ವ್ಯಕ್ತಿತ್ವ ಕೂಡ. ನಮ್ಮ ವ್ಯಕ್ತಿತ್ವ ಎನ್ನುವಂಥದ್ದು ಶುದ್ಧ ಅಂದರೆ ಪರಿಶುದ್ಧವಾಗಿರುವಂಥ ಹಾಲಿನಾಗೆ, ಅಮೃತದಕ್ಕೆ ಸಮಾನವಾಗಿರುವಂಥದ್ದು. ಅಲ್ಲೇನಾದರೂ ಅಕಸ್ಮಾತಾಗಿ ಸಣ್ಣ ನ್ಯೂನ್ಯತೆಗಳಿದ್ರೂ ಕೂಡ ಎದ್ದು ಕಾಣಿಸುತ್ತೆ ನಮ್ಮ ವ್ಯಕ್ತಿತ್ವದ ಮೇಲೆ. ಇನ್ನು ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಏನಂದರೆ, ಅಂದರೆ ನಿಜವಾಗ್ಲೂ ನಡೆದಂಥ ಘಟನೆ ಇದು, ನನ್ನ ಜೀವನದಲ್ಲಿ ನಡೆದಂಥ ಘಟನೆ. ಏನಂದರೆ, ಈಗ ನಾವು ಏನು ಮಾಡ್ತೀವಿ ಅಂದರೆ, ಮಕ್ಕಳ ಒಂದು ನೇಮ್ಗಳನ್ನೆಲ್ಲ ನಾವು ಅಪ್ಡೇಟ್ ಮಾಡ್ತೀವಿ. ಅಂದರೆ ಬೋರ್ಡ್ಗಳಿಗೆ ಅಪ್ಡೇಟ್ ಮಾಡ್ತೀವಿ. ಅಂದರೆ ನೇಮ್ ವೆರಿಫಿಕೇಷನ್ ಅಂತ ಹೇಳ್ತೀವಲ್ವ. ಅಂದರೆ ಮಗುವಿನ ಹೆಸರುಗಳು ಸರಿಯಾಗಿರಬೇಕು ಅನ್ನುವಂಥ ಒಂದು ವಿಚಾರವಾಗಿ ನಾವೇನು ಮಾಡ್ತೀವಿ, ಮಕ್ಕಳನ್ನು ಅಪ್ಡೇಟ್ ಮಾಡ್ತೀವಿ. ಅಂದರೆ 10th ನಿಮಗೆಲ್ಲ ಗೊತ್ತಿರ್ಬೋದು, 10th ಸ್ಟ್ಯಾಂಡರ್ಡ್ ಬಂದರು ಮಕ್ಕಳು ಅಂದ ತಕ್ಷಣ ಅವರ ಪ್ರತಿಯೊಂದು ಇನ್ಸಿಲ್ ಕೂಡ ಅಂದರೆ ಅವರ ಒಂದು ಹೆಸರು ಅಂದರೆ ಸರ್ ನೇಮ್ ಇರ್ಬೋದು, ತಂದೆ ತಾಯಿ ನೇಮ್ ಇರ್ಬೋದು, ತಮ್ಮ ಹೆಸರು ಇರ್ಬೋದು, ಹುಟ್ಟಿದ ದಿನಾಂಕ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಈ ಥರ ಎಲ್ಲ ವಿಚಾರವನ್ನು ನಾವು ಸರಿಯಾಗಿ ಪರಿಶೀಲನೆ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಒಂದು ಸರಿ ಏನಾಯಿತು, ಈಗ ಅಪ್ಡೇಟ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಮೊದಲು ಮಕ್ಕಳಿಗೆ ಕಳಿಸ್ಕೊಡ್ತೀವಿ ನಾವು. ಅಂದರೆ ಈ ರೀತಿ ಅಪ್ಡೇಟ್ ಮಾಡಬೇಕಿದೆ, ಏನಾದರೂ ಬದಲಾವಣೆಗಳಿತ್ತು ಅಂದರೆ ಈ ರೀತಿ ಏನಾದರೂ ಬದಲಾವಣೆಗಳು ಮಾಡಬೇಕು ಅಂತ ಅಂದರೆ ಏನು ಮಾಡಿ, ನೀವು ತಕ್ಷಣ ನೀವು ಆಫೀಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀವಿ ನಾವು. ಏನಾಯಿತು, ಈಗ ಒಂದು ಸರಿ ಮಕ್ಕಳಿಗೆ ಕಳಿಸ್ಕೊಟ್ಟಿದ್ದೀವಿ ಒಂದು ಹೆಸರನ್ನು. ಒಂದು ಉದಾಹರಣೆ ತೊಗೋತಾ ಇದ್ದೀನಿ, ಹೆಸರು ಈ ಹೆಸರಲ್ಲ ಬಟ್ ಬೇರೆ ಒಂದು ಹೆಸರನ್ನು ತೊಗೋತಾ ಇದ್ದೀನಿ. ಉದಾಹರಣೆ ತೊಗೋತೀನಿ. ಸಾಗರ್ ಎಂ ನಾಯಕ್ ಅಂತ ಇದೆ ಹೆಸರು. ಸಾಗರ್ ಎಂ ನಾಯಕ್ ಅಂತ ಇದೆ. ಇಲ್ಲಿ ಸಾಗರ್ ಆದಮೇಲೆ ಒಂದು ಡಾಟ್ ಬಂದಿದೆ. ಅಂದರೆ ಮೊದಲು ನೋಡಿದಾಗ ನಾವು ಆ ಹೆಸರಿನಲ್ಲಿ ಏನು ಡಾಟ್ ಇರಲಿಲ್ಲ. ಅಂದರೆ ಸಾಗರ್ ಆದಮೇಲೆ ಡಾಟ್ ಏನಿದ್ದಿಲ್ಲ, ಒಂದು ಡಾಟ್ ಆಗಿಬಿಟ್ಟು ಆಮೇಲೆ ಎಂ ನಾಯಕ್ ಅಂತ ಇದೆ. ನಾವು ಮತ್ತೆ ಮಗುವಿಗೆ ಇದು ಸರಿ ಇದೆಯಾ ಅಂತ ಕಳಿಸ್ಕೊಟ್ಟಾಗ ಅಲ್ಲಿ ಡೇಟ್ ಆಫ್ ಬರ್ತಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಏನಿದೆ ಸಾಗರ್ ಎಂ ನಾಯಕ್ ಅಂತ ಇದೆ. ನಾವು ಮತ್ತೆ ಪರಿಶೀಲನೆಗೆ ಒಂದು ಪ್ರಿಂಟೌಟ್ ತೆಗೆದುಕೊಟ್ಟಾಗ ಅಲ್ಲಿ ಪಾಲಕರು ಏನು ಮಾಡಿದ್ದಾರೆ, ಅಲ್ಲಿ ಸಾಗರ್ ಮತ್ತು ಡಾಟ್ ಅಂತ ಇಟ್ಬಿಟ್ಟು ಎಂ ನಾಯಕ್ ಅಂತ ಮಾಡಿದ್ದಾರೆ. ಅವಾಗ ನಮಗೇನು ಅನ್ನಿಸ್ತು, ಈಗ ಸಾಗರ್ ಎಂ ನಾಯಕ್ ಅನ್ನುವಂಥದ್ದು TCನಲ್ಲಿರುವಂಥದ್ದು, ಇನ್ನು ಅಡ್ಮಿಷನಲ್ಲಿ ಬಂದಿರುವಂಥ ಅಪ್ಲಿಕೇಶನಲ್ಲಿ ಕೂಡ ಸಾಗರ್ ಎಂ ನಾಯಕ್ ಅಂತ ಇದೆ. ಅವನ ಒಂದು ಡೇಟ್ ಆಫ್ ಬರ್ತ್ ಅಂದರೆ ಬರ್ತ್ ಸರ್ಟಿಫಿಕೇಟಲ್ಲಿ ಕೂಡ ನೋಡಿದರೆ ಏನಾಗಿದೆ, ಅಲ್ಲಿ ಕೂಡ ಸಾಗರ್ ಎಂ ನಾಯಕ್ ಅಂತ ಇದೆ. ಆದರೆ ಆ ಮಗುವಿಗೆ ಒಂದು ಫಾರ್ಮೇಟನ್ನು ಕೊಟ್ಟಾಗ ಅಲ್ಲಿ ಸಾಗರ್ ಡಾಟ್ ಎಂ ನಾಯಕ್ ಅಂತ ಮಾಡಿಕೊಡಿ ಅನ್ನೋ ಥರ ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಯೋಚನೆ ಮಾಡ್ತಾಯಿದ್ದೀವಿ, ಈಗೇನು ಅಪ್ಡೇಟ್ ಮಾಡಬೇಕಲ್ವಾ, ಏನು ಮಾಡೋದು, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅಲ್ಲಿ ಕೂಡ ಕರೆಕ್ಟಾಗಿತ್ತು. ಏನಾಗಿದೆ, ಏನಾಗ್ತಾ ಇರ್ಬೋದು ಅಂತ ಯೋಚನೆ ಮಾಡಿದ್ವಿ. ಆ ಥರ ಯೋಚನೆ ಮಾಡಿದಾಗ ಏನಾಯಿತು, ಕೊನೆಗೆ ಅನ್ನಿಸ್ತು ಫೋನ್ ಮಾಡಿ ಕೇಳೋಣ ಪೇರೆಂಟ್ಸಿಗೆ ಏನು ಹೇಳ್ತಾರಂತ. ಫೋನ್ ಮಾಡಿ ಕೇಳಿದ್ವಿ, ಅವರು ಫೋನನ್ನು ತೆಗಿಲಿಲ್ಲ. ಸೊ ಏನಪ್ಪ ಮಾಡೋದು ಅಂತೇಳಿ ಯೋಚನೆ ಮಾಡಬೇಕಾದ್ರೆ ಏನಾಗಿರ್ಬೋದು ಅಂದರೆ ಹೆಸರು ಯಾಕೆ ಹಿಂಗೆ ಡಾಟ್ ಬಂದು ಇಟ್ಕೊಳ್ಸಿರ್ಬೋದು ಅವರು ಅಂತ ಯೋಚನೆ ಮಾಡ್ತಾಯಿದ್ವಿ. ಹಾಗೆ ಯೋಚನೆ ಮಾಡಿದಾಗ ನೋಡೋಣ ಅಂಥೇಳಿ ಆ ಒಂದು ಪೇಪರ್ ಅಂದರೆ ಕೊಟ್ಟು ಕಳಿಸಿದ್ವಲ್ಲ ಪ್ರಿಂಟ್ ಮಕ್ಕಳಿಗೆ, ಆದಮೇಲೆ ಏನು ಮಾಡಿದ್ವಿ, ಒಂದು ಸೆರಿಗಿಂದ ಹಿಂಗೆ ಸ್ವಲ್ಪ ಬಟ್ಟೆಯಿಂದ ಹಿಂಗೆ ಸ್ವಲ್ಪ ಹಿಂಗೆ ಕ್ಲೀನ್ ಮಾಡಿದೆ ನಾನು. ಆಗೇನಾಯಿತು, ಅಲ್ಲಿ ಸಾಗರ್
ನಾಯಕ್ ಅಂತಲೇ ಇದೆ. ಆ ಡಾಟ್ ಏನಿತ್ತಲ್ವಾ, ಅದು ಡಾಟು ಅವ್ರು ಇಟ್ಟಿರುವಂಥದ್ದಲ್ಲ. ಅದು ಎಲ್ಲಿಂದನೇ ಬಂದು ಡಸ್ಟು, ಅಂದರೆ ಧೂಳು ಬಂದು ಕುಂತ್ಬಿಟ್ಟಿದೆ, ಕಪ್ಪು ಧೂಳು. ಅದು ಗೊತ್ತೇ ಆಗ್ತಿಲ್ಲ, ಧೂಳು ಅಂತಲೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಬರೇ ಬಂದು ಕುಂತ್ಬಿಟ್ಟಿತ್ತು. ಅಂದರೆ ಯಾಕೆ ಈ ವಿಚಾರವನ್ನು ಹೇಳಿದೆ ಅಂದರೆ, ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಸರಿ ಅದು ನಮ್ದು ಅಲ್ಲದೇ ಇರುತ್ತೆ ಪಾತ್ರ. ಅಂದರೆ ನಮಗೆ ಗೊತ್ತಿಲ್ಲದೇ ಏನಾಗ್ಬಿಟ್ಟಿರುತ್ತೆ, ಈ ರೀತಿ ಕಪ್ಪು ಡಾಟ್ಗಳು ಬಂದು ಕುಂತ್ಬಿಟ್ಟಿರ್ತವೆ ನಮ್ಮ ಹೆಸರಿನ ಮೇಲಾಗಿರ್ಬೋದು, ನಮ್ಮ ವ್ಯಕ್ತಿತ್ವದ ಮೇಲಾಗಿರ್ಬೋದು. ಹಾಗಾಗಿ ಅವಾಗವಾಗ ಏನು ಮಾಡ್ತಿರಬೇಕು, ಬಟ್ಟೆಯಿಂದ ಕ್ಲೀನ್ ಮಾಡೋ ಥರನೇ ನಮ್ಮ ವ್ಯಕ್ತಿತ್ವವನ್ನು ಕೂಡ ನಾವು ಆವಾಗವಾಗ ಶುದ್ಧ ಮಾಡ್ಕೋತಾ ಇರಬೇಕು. ಕೇಳಿದ್ರಲ್ವ ಕಥೆನ? ಅಂದರೆ ನಿಜವಾದ ಘಟನೆ ನನಗನ್ನಿಸ್ತು, ಎಷ್ಟು ಮಟ್ಟಿಗೆ ನಿಜ ಆಯ್ತಲ್ಲ. ಅಂದರೆ ನಮ್ಮ ಜೀವನಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆನ ಪಡ್ಕೋಬೋದು ಇದರಿಂದ. ಅಂದರೆ ನಮ್ಮ ಜೀವನದಲ್ಲಿ ಅಂದರೆ ತಪ್ಪು ಮಾಡದೇ ಇರುವಂಥ ಮನುಷ್ಯ ಯಾರೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಇದ್ಬಿಟ್ರಂದರೆ ಅವನು ದೇವರಾಗ್ಬಿಡ್ತಾನೆ. ದೇವರಲ್ಲಿ ಕೂಡ ಕೆಲವೊಂದು ಸರಿ ಏನಾಗುತ್ತೆ, ದೇವಾನುದೇವತೆಗಳ ಕಥೆಯನ್ನು ಕೇಳಿದಾಗ ಕೂಡ ನಾವು ಯೋಚನೆ ಮಾಡ್ತೀವಿ, ಅಲ್ಲಿ ಯಾವುದೇ ತಪ್ಪನ್ನು ಮಾಡದೇ ಇದ್ದರೆ ದೇವರಾಗ್ಬಿಡ್ತಾ ಇದ್ದ ಮನುಷ್ಯ ಅಲ್ವಾ. ಹೀಗೆ ಮನುಷ್ಯನಾದ ಮೇಲೆ ಅವನು ತಪ್ಪು ಮಾಡೋದು ಸಹಜ. ಅಂದರೆ ಕೆಲವೊಂದು ವ್ಯಕ್ತಿತ್ವಗಳಲ್ಲಿ ಕೆಲವೊಂದು ಮೌಲ್ಯಗಳು ಕಡಿಮೆ ಆಗೋದು ಸಹಜ. ಆದರೆ ಕಡಿಮೆ ಆಯಿತು ಅಂತೇಳ್ಬಿಟ್ಟು ನಾವು ಹಾಗೆ ಬಿಟ್ಕೊಳ್ತಾ ಹೋಗಬಾರ್ದು. ನಮ್ಮತನವನ್ನು, ನಮ್ಮ ವ್ಯಕ್ತಿತ್ವವನ್ನು ನಾವು ಸದಾ ಉಳಿಸ್ಕೊಂಡು ಹೋಗ್ತಿರ್ಬೇಕು. ಅಂದರೆ ನಮ್ಮನ್ನು ನೋಡಿ ಕಲಿಯುವಂಥವ್ರು ತುಂಬ ಜನ ಇರ್ತಾರೆ. ಕೆಲವೊಂದು ಸರಿ ಅನಿಸುತ್ತೆ, ನಮ್ಮನ್ನು ನೋಡಿ ಯಾರು ಬೆಳಿಬೇಕಾಗಿದೆ ಅಪ್ಪ, ನಮ್ಮನ್ನು ನೋಡಿ ಯಾರು ಬೆಳಿಬೇಕಾಗಿದೆ, ನಮ್ಮ ಪಾಡಿಗೆ ನಾವು ಹೇಗೆ ಬೇಕಾದರೂ ಇರಬೇಕು, ಜೀವನ ನಡೆಸಬೇಕು ಅನ್ನುವಂಥದ್ದಲ್ಲ. ಆದರೆ ನಾವು ಹೇಗಿರಬೇಕು ಅನ್ನುವಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ವಿಚಾರಗಳನ್ನು, ಅವರು 3 ಆದರ್ಶಗಳನ್ನು ನಾವು ಪಾಲನೆ ಮಾಡಿದರೆ ಸಾಕು, ನಮ್ಮ ಜೀವನ ಎಷ್ಟೋ ಸಾರ್ಥಕತೆಯ ಒಂದು ಹಂತವನ್ನು ತಲುಪುತ್ತೆ. ಸ್ವಾಮಿ ವಿವೇಕಾನಂದರಂತಾರೆ, ಶಕ್ತಿ ಮುಖ್ಯ, ನಮಗೆ ಮನುಷ್ಯನಿಗೆ ಶಕ್ತಿ ಮುಖ್ಯ. ಅಂದರೆ ಶಕ್ತಿ ಇರಬೇಕು, ಶಕ್ತಿ ಇದ್ದರೆ ತಾನೇ ನಮ್ಮ ವ್ಯಕ್ತಿತ್ವ ಗೊತ್ತಾಗೋದು ಅಲ್ವಾ. ಶಕ್ತಿ ತುಂಬ ಮುಖ್ಯ. ಶಕ್ತಿವಂತನೇ ಅಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗುತ್ತೆ ಅವನಿಗೆ? ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಆ ಶಕ್ತಿ ಇರಬೇಕು. ಆ ಶಕ್ತಿ ಇದ್ದರೆ ಮಾತ್ರ ನಮಗೆ ಯುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇನ್ನು ಶೀಲ ಅಂದರೆ ಚಾರಿತ್ರ್ಯ ಅಂತ ಹೇಳ್ತೀವಿ ನಾವು. ಆ ಚಾರಿತ್ರ್ಯ ಶುದ್ಧವಾಗಿರಬೇಕು. ಚಾರಿತ್ರ್ಯ ಶುದ್ಧವಾಗಿದ್ದರೆ ನಮ್ಮ ವ್ಯಕ್ತಿತ್ವ ತುಂಬ ಚೆನ್ನಾಗಿರುತ್ತೆ ಅಂತ. ಅಂದರೆ ನಮ್ಮನ್ನು ನೋಡಿ ಗೌರವ ಕೊಡದೇ ಇದ್ರೂ ಪರವಾಗಿಲ್ಲ ಎದುರಿಗೆ, ಆದರೆ ಇಂತಿಂದ ನಮ್ಮ ಬಗ್ಗೆ ಕೆಲವೊಬ್ಬರು ಮಾತಾಡಬಾರ್ದು ಅಂಥ ವ್ಯಕ್ತಿತ್ವ ನಮ್ಮದಾಗಬೇಕು. ಇನ್ನು ಇನ್ನೊಂದು ಹೇಳ್ತಾರೆ, ಸೇವೆಯನ್ನು ಮಾಡಬೇಕು. ನಾವು ಮನುಷ್ಯನಾಗಿ ಹುಟ್ಟಿದ್ದೀವಿ. ಏನಪ್ಪ ಶ್ರೀಮಂತರಪ್ಪ, ಜಾಕಷ್ಟು ದುಡ್ಡಿರುತ್ತೆ, ಹಣ ಇರುತ್ತೆ, ಐಶ್ವರ್ಯ ಇರುತ್ತೆ, ಅವ್ರು ಮಾತ್ರ ಸೇವೆ ಮಾಡಬೇಕು ಮಾಡ್ತಾರೆ, ನಾವೇನು ಮಾಡೋದು ಸೇವೆನ ಅಂತ ಯೋಚನೆ ಮಾಡ್ತೀರಾ? ದಯವಿಟ್ಟು ಅದಕ್ಕೆ ತಪ್ಪು ಕಲ್ಪನೆ. ಸೇವೆ ಅನ್ನೋಂಥದ್ದು ಯಾರು ಬೇಕಾದರೂ ಮಾಡ್ಬೋದು. ದುಡ್ಡಿರೋರಂತ ಅಷ್ಟಲ್ಲ, ದುಡ್ಡು ಇಲ್ದವರು ಅಂತಲ್ಲ, ಪ್ರತಿಯೊಬ್ಬರು ಸೇವೆ ಮಾಡ್ಬೋದು. ಈಗ ಸೇವೆ ಅಂದರೆ ನಾವು ಏನು ಅನ್ಕೋತೀವಿ, ಹಣದ ಸಹಾಯ ಅಷ್ಟೇ ಅಲ್ಲ, ನಮ್ಮ ಸಮಯದ ಸಹಾಯವನ್ನು ಮಾಡ್ಬೋದು, ನಮ್ಮ ವ್ಯಕ್ತಿತ್ವದ ಸಹಾಯವನ್ನು ಮಾಡ್ಬೋದು, ಬೇರೆಯವ್ರಿಗೆ ಮಾರ್ಗದರ್ಶನವನ್ನು ಮಾಡ್ಬೋದು, ಬೇರೆಯವ್ರಿಗೆ ಒಳ್ಳೆಯ ವಿಚಾರಗಳನ್ನು ಹೇಳುವಂಥ ಕೆಲಸವನ್ನು ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ಶಕ್ತಿ ಮತ್ತು ಶೀಲ ಮತ್ತು ಸೇವೆ, ಈ 3 ಆದರ್ಶಗಳು, ಅಂದರೆ ಈ 3 ಆದರ್ಶಗಳನ್ನು, ಅಂದರೆ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಈ 3 ಆದರ್ಶಗಳನ್ನು ನಾವು ಪಾಲನೆ ಮಾಡಿದರೆ ಸಾಕು, ನಿಜವಾಗ್ಲೂ ಕೂಡ ನಮ್ಮ ವ್ಯಕ್ತಿತ್ವ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಕೇಳಿದ್ರಲ್ವ ವಿಚಾರಗಳನ್ನು? ನನಗೆ ಗೊತ್ತಿರುವಂಥ ವಿಚಾರಗಳನ್ನು, ನಾನು ಎಲ್ಲೋ ಕೇಳಿದಂಥ ಒಳ್ಳೆಯ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಹೇಳಿದೆ. ದಯವಿಟ್ಟು ಯಾರಿಗೆಲ್ಲ ಈ ವಿಚಾರಗಳು ನಿಮಗೆ ಇಷ್ಟ ಆಗಿರುತ್ತೋ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೋತೀನಿ. ಹೀಗೆ ಹೊಸ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರತ್ನ ಪ್ರಪಂಚ ಚಾನಲ್ನಲ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.